ಒಂದು ಐಬ್ರೋಸ್ ಪರ್ಫೆಕ್ಟಾಗಿ ಮಾಡ್ತೀವಿ ಅಂತಂದರೆ ಎಷ್ಟು ಟ್ರೈನ್ ಅಪ್ ಆಗಿರಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲಲ್ಲಿ ಟ್ರೈನ್ ಅಪ್ ಆಗಿರಲೇಬೇಕು. ಆ್ಯಂಡ್ ಶೇಪ್ ಕೊಡೋದಂತೂ ಅಷ್ಟು ಈಸಿ ವರ್ಕ್ ಅಲ್ಲ. ಅದೇ ರೀತಿ ನಾವಿಲ್ಲೊಂದು ಐಬ್ರೋಸ್ನ ಯಾವ ರೀತಿ ಶೇಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಮುಂದೆ ಹೇಳ್ಕೊಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಆ್ಯಂಡ್ ನಾನಿಲ್ಲಿ ಒಂದು ಬ್ಯೂಟಿಫುಲ್ ಐಬ್ರೋಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಥಿಕ್ ಆ್ಯಂಡ್ ಆರ್ಚ್ ಶೇಪ್ ಐಬ್ರೋಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಕ್ಲೈಂಟಿಗೆ ಇದೇ ರೀತಿ ಪರ್ಟಿಕ್ಯುಲರ್ ಲುಕ್ ಬೇಕು, ಅಂದರೆ ಶೇಪ್ ಬೇಕು. ಸೊ ಆ ಒಂದು ಓವರಾಲ್ ಶೇಪ್ನ ಕೊಡೋದಕ್ಕೆ ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿರಬೇಕು, ಎಷ್ಟು ನಾನು ವರ್ಕ್ ಮಾಡಿದ್ದೀನಿ, ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿಗೂ ನಾನು ಒಂದು ಸಲ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಆ ಮಿಸ್ಟೇಕ್ಸ್ನ ನಾನು ಯಾವ ರೀತಿಯಲ್ಲಿ ಕರೆಕ್ಟ್ ಮಾಡ್ಕೋತೀನಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ನೀವು ಕೂಡ ಅಷ್ಟೇ, ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿಕೊಂಡ್ರು, ನೀವು ಎಷ್ಟೇ ಐಬ್ರೋಸ್ನ ಮಾಡ್ತಾಯಿದ್ರು ಕೂಡ ಪ್ರತಿ ಸಲ ಪ್ರತಿದಿನ ಪ್ರತಿ ಒಂದು ಕ್ಲೈಂಟ್ ಮೇಲೆ ಒಂದು ಡಿಫ್ರೆಂಟ್ ವೇ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ ಅನ್ನೋದು. ಆ್ಯಂಡ್ ಮೋರ್ ಓವರ್ ನಾವಿಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಐಬ್ರೋಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಶೇಪ್ ಮಾಡಿಕೊಡೋದಕ್ಕೆ ಎರಡೂ ಬೆರಳಿಗೆ ಸಹಾಯದಿಂದ, ಎರಡೂ ಕೈಯಲ್ಲಿ ಅವರ ಒಂದು ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಎರಡೂ ಸಹಾಯದಿಂದ ಮೇಲೆ ಆ್ಯಂಡ್ ಕೆಳಗಡೆ ನಾನು ಟೈಟಾಗಿ ಸ್ಕಿನ್ನನ್ನು ಅಪ್ ಆ್ಯಂಡ್ ಡೌನ್ನ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಕಂಪ್ಲೀಟ್ ಥ್ರೆಡ್ನ ಯಾವ ರೀತಿ ಹಿಡಿಬೇಕು ಅಂತ ಹೇಳಿ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ. ಅದನ್ನು ಚೆಕ್ ಮಾಡಿ ನಿಮಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ನಾನಿಲ್ಲಿ ಶೇಪ್ ಮಾಡೋದಕ್ಕೆ ಒಂದು ಲೈನನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ ಲೈನನ್ನು ಯೂಸ್ ಮಾಡಿಕೊಂಡು ಕೆಳಗಡೆ ಡೌನ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಶೇಪ್ನ ಕಂಪ್ಲೀಟ್ ಮಾಡ್ಕೋಬೇಕು. ಅದಾದಮೇಲೆ ಏನು ಎಕ್ಸ್ಟ್ರಾಸ್ ಇದೆ ಅದನ್ನಷ್ಟೇ ನಾವು ತೆಗಿತಾ ಹೋಗ್ತೀವಿ. ಆ್ಯಂಡ್ ಐಬ್ರೋಸ್ ಮಾಡಬೇಕಾದ್ರೆ ನೀವು ಒಂದೇ ಸಲ ಒಂದು ಅಷ್ಟು ಹೇರನ್ನ ತೆಗೆಯೋದಕ್ಕಿಂತ ಸ್ವಲ್ಪ ಹೇರನ್ನು ತೆಗಿತಾ ಹೋದರೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಒಂದೇ ಸಲ ನೀವು ಅಷ್ಟು ಹೇರನ್ನು ರಿಮೂವ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಸಣ್ಣ ಆಗ್ಬೋದು, ದಪ್ಪ ಆಗ್ಬೋದು, ಈ ರೀತಿ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಹೇರನ್ನೇ ನಾವು ತೆಗಿತಾ ಹೋಗೋಣ. ನಮ್ಮ ಕ್ಲೈಂಟಿಗೆ ತುಂಬ ಪೇಯ್ನ್ ಆಗ್ತಿತ್ತು, ಬಟ್ ತಿಕ್ಕಾಗಿತ್ತಲ್ಲ, ಆ ಒಂದು ರೀಸನಿಗೆ ಪೇಯ್ನ್ ಆಗ್ತಾಯಿತ್ತು. ಆ್ಯಂಡ್ ನಾವಿಲ್ಲಿ ಕಂಪ್ಲೀಟ್ ಶೇಪ್ ಮಾಡಿಕೊಂಡು ಅದ್ರ ಕೆಳಗಡೆ ಏನು ಎಕ್ಸ್ಟ್ರಾ ಹೇರ್ ಇದೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಈ ಕಂಪ್ಲೀಟ್ ಐಬ್ರೋಸ್ನ ನೀವು ಕೂಡ ಕಲಿಬಹುದು, ಆರಾಮಾಗಿ ಕಲಿಬೋದು, ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. ಒಂದು ಥ್ರೆಡ್ ಇಟ್ಕೊಳ್ಳಿ, ಒಂದು ಸಿಸರ್ ಇಟ್ಕೊಳ್ಳಿ, ಎಲ್ಲ ನಾನು ಡೀಟೇಲ್ಸ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಒಂದು ಸಲ ಚೆಕ್ ಮಾಡಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಆರಾಮಾಗಿ ಕಲಿತಾ ಹೋಗ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಕ್ಟೀಸ್. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ತುಂಬ ಚೆನ್ನಾಗಿ ವರ್ಕ್ ಬರುತ್ತೆ. ಆ್ಯಂಡ್ ಇವಾಗೆಲ್ಲ ಯಾರು ಬ್ಯೂಟಿಷಿಯನ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ಅರ್ಧಂಬರ್ಧ ಕಲ್ತಿದ್ದೀರಾ ಅವರಿಗೆ ಮೇ ಬಿ ನನ್ನ ವೀಡಿಯೋಸಿಂದ ಸಕ್ಕತ್ ಯೂಸ್ಫುಲ್ ಆಗುತ್ತೆ ಅಂತಲೇ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.